Hi, this is Yashaswini Chadlur. Today, let us recap the second PUC Economics, Chapter 1 Introductory Microeconomics. ಈ ಚಾಪ್ಟರು 6 ಮಾರ್ಕ್ಸ್ಗೆ ಅಲಾಟ್ ಆಗಿರುತ್ತೆ. 1 ಮಾರ್ಕಿಂದು 2 ಕ್ವಶನ್ಸ್ನ ಕೇಳ್ತಾರೆ. ಅದು ಎಲ್ಲಿ ಕೇಳ್ಬೋದು ಅಂದರೆ ಪಾರ್ಟ್ ಎಲ್ಲಿ MCQ ಎಲ್ಲಾದರೂ ಕೇಳ್ಬೋದು, ಇಲ್ಲಾಂದರೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಆದರೂ ಕೇಳ್ಬೋದು, ಇಲ್ಲ ಮ್ಯಾಚಪ್ಸಲ್ಲಾದರೂ ಕೇಳ್ಬೋದು, ಇಲ್ಲ ಅಂದರೆ 1 ವರ್ಡ್ ಸೆಂಟೆನ್ಸ್ ಕ್ವಶನ್ಸಲ್ಲಿ ಆದರೂ ಕೇಳ್ಬೋದು. ಓಕೆ, ಸೊ ಪಾರ್ಟ್ ಎಯಲ್ಲಿ ನಾನು ಹೇಳುವಂತಹ ಕ್ವಶನ್ಸ್ ಕಲಿತ್ರೆ ಪಕ್ಕ 2 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ನೀವು. ಓಕೆನಾ? ಸೊ ಇನ್ನು 4 ಮಾರ್ಕ್ಸ್ ಉಳಿತು ಅಲ್ವಾ? ಈ ಚಾಪ್ಟರಲ್ಲಿ ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸ್ ಇರೋದಿಲ್ಲ, ಹಾಗೆ ಯಾವುದೇ ರೀತಿಯ 6 ಮಾರ್ಕ್ಸಿನ ಕ್ವಶನ್ಸ್ ಇರೋದಿಲ್ಲ. ಓಕೆ, ಸೊ 4 ಮಾರ್ಕ್ಸಿಂದು ಒಂದು ಕ್ವಶನ್ ಕೇಳ್ತಾರೆ ಈ ಚಾಪ್ಟರಲ್ಲಿ. ಯಾವ ಚಾಪ್ಟರ್? ಇಂಟ್ರೊಡಕ್ಟರಿ ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರಲ್ಲಿ 4 ಮಾರ್ಕ್ಸಿಂದು ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ, ಸೊ ಈ ಚಾಪ್ಟರ್ನ ಪರ್ಫೆಕ್ಟಾಗಿ ಹೋದರೆ ಖಂಡಿತವಾಗ್ಲೂ 6 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಫಿಕ್ಸ್. ಓಕೆನಾ? ಹಾಗೆ ಇನ್ನೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಏನು ವಿಷಯ ಅಂದರೆ, ಈ ಮಂತ್ ಅಂದರೆ 15th ಮಾರ್ಚ್ ಸೆಕೆಂಡ್ PU ಆನ್ಲೈನ್ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಜೂನಿಯರ್ಸ್ ಯಾರು ಇರ್ತಾರೆ ಅವರಿಗೆಲ್ಲ ವಿಷಯನ ಶೇರ್ ಮಾಡಿ. ಆ್ಯಂಡ್ ಸ್ಕೋರಿಂಗ್ ನೋಟ್ಸು PDF ಅಲ್ಲಿ ಫ್ರೀಯಾಗಿ ಶೇರ್ ಮಾಡ್ತೀವಿ. ಸೊ ಆದಷ್ಟು ನಿಮ್ಮ ಜೂನಿಯರ್ಸಿಗೆ ವಿಷಯನ ತಿಳಿಸಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸಿಗೆ ಅಂತ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋವಂಥ ಎಲ್ಲ ವೀಡಿಯೋಸಿನ ನೋಟಿಫಿಕೇಷನ್ನು ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ಓಕೆ, ಸೊ ಮೈಕ್ರೋ ಎಕನಾಮಿಕ್ಸ್, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರ್, ಅದರಲ್ಲಿ ಫಸ್ಟ್ ಮೈನ್ ಬಂದು ಚೂಸ್ ದ ಕರೆಕ್ಟ್ ಆನ್ಸರ್. 1 ಮಾರ್ಕಿನ ಕ್ವಶನ್ಸ್ ಆಗಿರುತ್ತೆ, ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಹೌದಾ? ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ದಿ ಸ್ಕೇರ್ ರಿಸೋರ್ಸಸ್ ಆಫ್ ಆನ್ ಎಕಾನಮಿ ಹ್ಯಾವ್ ಆಪ್ಷನ್ ಎ ಕಾಂಪಿಟಿಂಗ್ ಯೂಸೇಜ್, ಆಪ್ಷನ್ ಬಿ ಸಿಂಗಲ್ ಯೂಸೇಜ್, ಆಪ್ಷನ್ ಸಿ ಅನ್ಲಿಮಿಟೆಡ್ ಯೂಸೇಜ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಆನ್ಸರ್ ಆಪ್ಷನ್ ಎ ಕಾಂಪಿಟಿಂಗ್ ಯೂಸೇಜ್. ಸೆಕೆಂಡ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ ಸ್ಟಡಿ. ಕೊಟ್ಟಿರುವಂಥ ಫಾಲೋಯಿಂಗ್ ಆಪ್ಷನ್ನಲ್ಲಿ ಯಾವ ಒಂದು ಆಪ್ಷನ್ನು ಮೈಕ್ರೋ ಎಕನಾಮಿಕ್ ಸ್ಟಡಿಗೆ ಎಕ್ಸಾಂಪಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನ್ಯಾಷನಲ್ ಇನ್ಕಮ್, ಆಪ್ಷನ್ ಬಿ ಕನ್ಸ್ಯೂಮರ್ ಬಿಹೇವಿಯರ್, ಆಪ್ಷನ್ ಸಿ ಅನ್ಎಂಪ್ಲಾಯ್ಮೆಂಟ್, ಆಪ್ಷನ್ ಡಿ ಫಾರಿನ್ ಟ್ರೇಡ್. ಆನ್ಸರ್ ಆಪ್ಷನ್ ಬಿ ಕನ್ಸ್ಯೂಮರ್ ಬಿಹೇವಿಯರ್. ಥರ್ಡ್ ಕ್ವಶನ್ ನೋಡಿ, central problems of an economy includes option A what to produce, option B how to produce, option C for whom to produce, option D all of the above. Answer bandu option D all of the above. Next question nodi, traditionally the subject matter of economics has been studied under the following broad branches. Option A micro and macroeconomics, option B positive and normative, option C deductive and inductive, option D none of the above. Answer bandu option A micro and macroeconomics. Okay, ಇನ್ನು ಸೆಕೆಂಡ್ ಮೈನ್ ಬಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಇದು ಕೂಡ 1 ಮಾರ್ಕಿನ ಫಿಲ್ಅಪ್ಸ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ, ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೇಸ್ ಟು ಡ್ಯಾಶ್ ದ ಪ್ರಾಬ್ಲಮ್ ಆಫ್ ಚಾಯ್ಸಸ್. ಇನ್ ಅ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ government. Dash is a set of arrangements where economic agents can freely exchange their endowments or product with each other. Market economy. In reality, all economies are dash mixed economies. ಓಕೆ ನೋಡಿ, ನಿಮಗೆ MCQ ಅಲ್ಲಿ ಒಂದು ಪ್ರಶ್ನೆ ಹಾಗೆ ಫಿಲ್ಅಪ್ಸಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು. ಇಲ್ಲ ಅಂದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ 1 ಕ್ವಶನ್ನು, ಆನ್ಸರ್ ದ ಫಾಲೋಯಿಂಗಲ್ಲಿ 1 ಕ್ವಶನ್ನ ಕೇಳ್ಬೋದು. ಓಕೆ, ನಾನು ಆಗಲೇ ಹೇಳ್ದಂಗೆ ನಿಮಗೆ 1 ಮಾರ್ಕಿಂದು 2 ಕ್ವಶನ್ಸ್ನ ಕೇಳ್ತಾರೆ. ಸೊ ಅದು ಎಲ್ಲಿ ಕೇಳ್ಬೋದು? MCQ ಅಲ್ಲಾದರೂ ಕೇಳ್ಬೋದು, ಫಿಲ್ಅಪ್ಸಲ್ಲಾದರೂ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗಲ್ಲಿ 2 ಪ್ರಶ್ನೆನ ಮ್ಯಾಚ್ ದ ಫಾಲೋಯಿಂಗಲ್ಲೇ ಕೇಳ್ಬೋದು, ಇಲ್ಲ ಅಂದರೆ 1 ವರ್ಡ್ ಕ್ವಶನ್ಸಲ್ಲಿ ನಿಮಗೆ ಕೇಳ್ಬೋದು. ಓಕೆ, ಇನ್ನು ಮ್ಯಾಚ್ ದ ಫಾಲೋಯಿಂಗ್ ನೋಡಿ, ಥರ್ಡ್ ಮೈನ್ ಮ್ಯಾಚ್ ದ ಫಾಲೋಯಿಂಗ್. ಮಾರ್ಕೆಟ್ ಎಕನಾಮಿ ಪ್ರೈವೇಟ್, ಸರ್ವಿಸ್ ಆಫ್ ಅ ಟೀಚರ್ ಇಟ್ ಈಸ್ ಅ ಸ್ಕಿಲ್, centrally planned economy government, positive economics functioning of mechanism, normative economics evaluate the mechanism.
ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ಸೆಂಟೆನ್ಸ್ ಆರ್ ವರ್ಡ್. ಒಂದು ಸೆಂಟೆನ್ಸ್ ಅಲ್ಲಾದರೂ ಆನ್ಸರ್ ಮಾಡಿ, ಇಲ್ಲಾಂದರೆ ಒಂದು ಪದದಲ್ಲಿ ಆದರೂ ಆನ್ಸರ್ ಮಾಡಿ ಅಂತ. ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್? The problem of choice arises due to satisfy unlimited human wants out of limited resources which have alternative use. The problem of choice arises due to satisfy unlimited human wants out of limited resources which have alternative use. Okay, Second question ನೋಡಿ, what is market economy? Market economy is an economy in which the economic decisions are undertaken on the basis of market mechanism by the private sector. It is an economy in which economic decisions are undertaken on the basis of market mechanism. By whom? By the private sector. Okay. Third question ನೋಡಿ, what do you mean by centrally planned economy? Centrally planned economy is the economy in which the economic decisions are undertaken by the government. Okay. Fourth question, give the meaning of microeconomics. Microeconomics is the study of the economics actions of individual and small groups of individuals. So fifth question, what is positive economics? The positive economics is the study of what was and what is under the given set of circumstances. What was and what is under the given set of circumstances. Okay. Next question ನೋಡಿ, what is normative economics? The normative economics studies what ought to be. It explains about what should be and should not be done. Okay. ಇನ್ನು next question ನೋಡಿ, what is opportunity cost? Opportunity cost is the cost of next best alternative sacrificed in order to produce a particular good. Opportunity cost is also called as alternative cost or economic cost. Next question ನೋಡಿ, what is production possibility frontier? Production possibility frontier is a curve depicting all maximum output possibilities for two goods with constant technology and resources per unit time. Production possibility frontier assumes that all inputs are used efficiently. ಸೊ ನೆಕ್ಸ್ಟು 4 ಮಾರ್ಕ್ಸಿನ ಕ್ವಶನ್ಸ್ ನೋಡಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಚಾಪ್ಟರ್ 1 ಏನು ಇಂಟ್ರೊಡಕ್ಟರಿ ಟು ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರ್ ಇದೆ, ಆ ಚಾಪ್ಟರಲ್ಲಿ 4 ಮಾರ್ಕ್ಸಿಂದು ಒಂದೇ ಕ್ವಶನ್ ಕೇಳ್ತಾರೆ, ಹೌದಲ್ವಾ? ಆ ಒಂದು ಕ್ವಶನ್ ಯಾವುದಾಗಿರ್ಬೋದು ಈ 5ರಲ್ಲಿ ಅನ್ನೋದು ಗೊತ್ತಿಲ್ಲ. ಈ 5ರಲ್ಲಿ ಯಾವುದಾದ್ರೂ ಖಂಡಿತವಾಗ್ಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಓಕೆ ನೋಡಿ, ಫಸ್ಟ್ ಕ್ವಶನು, ಬ್ರೀಫ್ಲಿ ಎಕ್ಸ್ಪ್ಲೇನ್ ಹೌ ದ ಫ್ಯಾಮಿಲಿ ಫಾರ್ಮ್ ವೀವರ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಅ ಸಿಂಪಲ್ ಎಕಾನಮಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟೈರ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ಇಲ್ಲಿ ಏನು ಕೇಳಿದ್ದಾರೆ, ಎಕಾನಮಿಯ ಸೆಂಟ್ರಲ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ಅ ಶಾರ್ಟ್ ನೋಟ್ ಆನ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಇಲ್ಲಿ ಸೆಂಟ್ರಲ್ ಎಕನಾಮಿಯ ಸೆಂಟ್ರಲ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಬಗ್ಗೆ ಒಂದು ಶಾರ್ಟ್ ನೋಟ್ನ ಬರೀರಿ ಅಂತ ಕೇಳಿದ್ದಾರೆ. ಇವೆರಡರ ಮಧ್ಯದಲ್ಲೂ ನೀವು ಕನ್ಫ್ಯೂಷನ್ಸ್ನ ಮಾಡ್ಕೊಳ್ಬಾರ್ದು. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿಯಲ್ಲಿ ವಾಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ವಾಟ್ ಕ್ವಾಂಟಿಟೀಸ್, ಹೌ ಆರ್ ದೀಸ್ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್, ಈ ಆನ್ಸರ್ ಬರುತ್ತೆ ಯಾವುದಕ್ಕೆ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿಗೆ. ಇಲ್ಲಿ ರೈಟ್ ಶಾರ್ಟ್ ನೋಟ್ ಆನ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತ ಕೇಳಿದ್ದಾರೆ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಈಸ್ ಅನ್ ಎಕಾನಮಿ ಇನ್ ವಿಚ್ ದ ಎಕನಾಮಿಕ್ ಡಿಸಿಷನ್ಸ್ ಆರ್ ಅಂಡರ್ಟೇಕನ್ ಬೈ ಹೂಮ್? ಇಟ್ ಈಸ್ ಅಂಡರ್ಟೇಕನ್ ಬೈ ದ ಗವರ್ನಮೆಂಟ್. ಇದನ್ನು ನಾವು ಸೋಷಲಿಸ್ಟಿಕ್ ಎಕಾನಮಿ ಅಂತಲೂ ಕರಿತೀವಿ, ಹೌದಲ್ವಾ? ಸೊ ಇದಕ್ಕೆ ವಿತ್ ಎಕ್ಸಾಂಪಲ್ನ ನೀವು ಒಂದು 10 to 15 ಲೈನ್ಸ್ವರೆಗೂ ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಇನ್ನು ರೈಟ್ ಅ ಶಾರ್ಟ್ ನೋಟ್ ಆನ್ ಮಾರ್ಕೆಟ್ ಎಕಾನಮಿ. ಮಾರ್ಕೆಟ್ ಎಕಾನಮಿ ಅಂದರೆ ಏನು ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ನೋಟ್ನ ಬರೀರಿ ಅಂತ ಕೇಳಿದರೆ. ಸೊ ವಾಟ್ ಈಸ್ ಮಾರ್ಕೆಟ್ ಎಕಾನಮಿ? ಮಾರ್ಕೆಟ್ ಎಕಾನಮಿ ಈಸ್ ಆನ್ ಎಕಾನಮಿ ಇನ್ ವಿಚ್
ದ ಎಕನಾಮಿಕ್ ಡಿಸಿಷನ್ಸ್ ಆರ್ ಅಂಡರ್ಟೇಕನ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಮೆಕ್ಯಾನಿಸಮ್ ಬೈ ದ ಪ್ರೈವೇಟ್ ಸೆಕ್ಟರ್. ಹೌದಲ್ವಾ, ಇದನ್ನು ನಾವು ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತಲೂ ಕರಿತೀವಿ. ಎಕ್ಸಾಂಪಲ್ USA, ಜಪಾನ್, ಆಸ್ಟ್ರೇಲಿಯಾ, UK ಇದಿಷ್ಟು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇವಾಗ ಗೊತ್ತಾಗಿದೆ ಅಲ್ಲ, 1 ಮಾರ್ಕಿಂದು 2 ಕ್ವೆಶ್ಚನ್ ನಿಮಗೆ MCQ ಎಲ್ಲಾದರೂ ಕೇಳ್ಬೋದು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆರ್ ಮ್ಯಾಚ್ ದ ಫಾಲೋಯಿಂಗ್, ಇಲ್ಲ ಅಂದರೆ 1 ವರ್ಡ್ ಕ್ವೆಶ್ಚನ್ ಆನ್ಸರ್ಸಲ್ಲಿ ಆದರೂ ಕೇಳ್ಬೋದು. ಓಕೆ, 1 ಮಾರ್ಕಿಂದು 2 ಕ್ವೆಶ್ಚನ್ ಕೇಳ್ತಾರೆ, ಇನ್ನು 4 ಮಾರ್ಕ್ಸಿಂದು 1 ಕ್ವೆಶ್ಚನ್ ಕೇಳ್ತಾರೆ. ಇಲ್ಲಿ ಕೊಟ್ಟಿರುವಂತಹ 5 ಕ್ವೆಶ್ಚನ್ಸಲ್ಲಿ ಯಾವುದಾದ್ರೂ ಒಂದು ಕ್ವೆಶ್ಚನ್ನ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ